ಮಣಿ ಅನ್ನೋನು ಸ್ವಂತ ಅವರ ಅಣ್ಣ ಅತ್ತಿಗೆನೇ ಕೊಲೆ ಮಾಡಿ ಅವ್ರ ತಂದೆನ ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅವ್ನು ಯಾಕೆ ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಮತ್ತು ಅವ್ರು ಅವ್ನಿಗೇನು ಮಾಡಿದ್ರು, ಅದರಿಂದ ಅವ್ನಿಗೇನು ಸಿಗುತ್ತೆ ಕೊಲೆ ಮಾಡಿದ್ರೆ ಅನ್ನೋದನ್ನು ನೀನು ಆ ಮೂವಿ ನೋಡಿಬಿಟ್ಟೆ ತಿಳ್ಕೊಬೇಕು. ಹೌದು, ನಾನು ಮಾತಾಡೋಕೆ ಕೊಟ್ಟಿರೋದು ಕಮರಟ್ಟು 2 ಮೂವಿ ಬಗ್ಗೆ. ಇದು ಹೇಳ್ದಂಗೆ ಹಾರರ್ ಮೂವಿ ಇದು. ನಾನು ನಿಮ್ಮ ಅರ್ಜುನ್ ಪರ್ದಾನಿ. ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾರರ್ ಎಮೋಷನ್ ಮೂವಿ ಅಂತ ಹೇಳ್ಬೋದು. ಎಮೋಷನ್ ಹೆಂಗಂತಂದರೆ ಅಕ್ಕ ತಂಗಿ ಮತ್ತು ತಾಯಿ ಮಗಳು, ತಂದೆ ಮಗ, ಇವ್ರ ಬಗ್ಗೆ ಎಮೋಷನ್ ಇಟ್ಟಿದ್ದಾರೆ. ಸೊ ಅವರು ಹೇಗೆ ದೆವ್ವ ಆದ್ರೂ ಅವ್ರನ್ನ ಬಿಟ್ಟೋಗ್ದೇನೆ ಎಮೋಷನ್ಸ್ನ ಇಟ್ಕೊಂಡಿದ್ದಾರೆ ಅನ್ನೋದೇ ಈ ಮೂವಿಲಿ. ಇದರಲ್ಲಿ ಏನಂದರೆ ನ್ಯೂ ಮ್ಯಾರಿಡ್ ಕಪಲ್ಸ್ ಏನು ಮಾಡ್ತಾರೆ, ಒಂದು ಕಾಡಿಗೆ ಹೋಗ್ಬಿಟ್ಟು ರಿಸರ್ಚ್ ಮಾಡೋಣ ಅಂತ ಇರ್ತಾರೆ. ಸೊ ರಿಸರ್ಚ್ ಮಾಡುವಾಗ ಅಲ್ಲಿ ಒಂದು ಮನೇಲಿ ಉಳ್ಕೊತಾರೆ. ಆ ಮನೇಲಿರೋ ದೆವ್ವಗಳಿಗೆ ಇವ್ರನ್ನ ಹೇಗೆ ಟ್ರೀಟ್ ಮಾಡ್ತವೆ, ಅವ್ರಿಂದ ಹೇಗೆ ಹೊರಗೆ ಬರ್ತಾರೆ, ಅದೇ ಇದ್ರ ಸ್ಟೋರಿ. ನೀವು ಮೂವಿಲಿ ಹೋಗಿ ನೋಡಿದ್ರೆ ಫುಲ್ ಗೊತ್ತಾಗುತ್ತೆ. ಮತ್ತು ಇದಕ್ಕೆ ಚೂಸ್ ಮಾಡ್ಕೊಂಡಿರೋ ಲೊಕೇಶನ್ ಆಗ್ಬೋದು. ಲೊಕೇಶನ್ನು ಪರ್ಫೆಕ್ಟಾಗಿದೆ. ಆ ಕಾಡಲ್ಲಿ ಅದೊಂದು ಮನೆ, ಇದು ಸ್ಟಾರ್ಟಿಂಗಿಂದನೇ ಜರ್ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಬಟ್ ಸೆಕೆಂಡ್ ಹಾಫಿಂದ ಫುಲ್ಲು ಕ್ಯೂರಿಯಾಸಿಟಿ ಇರುತ್ತೆ. ಈ ಪ್ರಾಬ್ಲಮ್ಗೋಸ್ಕರ ಟೈಮ್ ಟ್ರಾವೆಲ್ ಮಾಡೋದಾಗಲಿ, ಆಮೇಲೆ ಆ ಟೈಮ್ ಟ್ರಾವೆಲಿಂದ ವಾಪಸ್ ಬರೋದಾಗಲಿ, ಇದೆಲ್ಲ ಭಾರಿ ಟ್ವಿಸ್ಟ್ ಇದೆ ಇದರಲ್ಲಿ. ಸೊ ಇದು ಒಂದು ಮೇಯ್ನ್ ಪಾಯಿಂಟ್ ಆಗ್ಬೋದು ಈ ಮೂವಿಗೆ. ಎಲ್ಲೂ ಆರ್ ಮಧ್ಯೆ ಕಾಮಿಡಿ ಅನ್ನೋದು ತರೋದಿಲ್ಲ. ಈಗ ಏನು ಆರ್ ಇರುತ್ತೋ ಅದೇ ಫ್ಲೋಲಿ ಹೋಗ್ತಾ ಇರುತ್ತೆ. ಮತ್ತು ಇದರಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವ್ರ ಬಗ್ಗೆ ಹೇಳೋದಾದರೆ ಅವ್ರಿಗೊಂದು ಯೂನಿಕ್ ರೋಲ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಅವಾಗವಾಗ ಮಂಗಳೂರದ್ದು ಭಾಷೆಯನ್ನು ಯೂಸ್ ಮಾಡಿದ್ದಾರೆ ಅಲ್ಲಲ್ಲಿ. ಸೊ ಮಂಗಳೂರವ್ರು ನೋಡ್ತಾ ಇದ್ರೆ ಸ್ವಲ್ಪ ಇದು ಈಸಿ ಆಗ್ಬೋದು ಲ್ಯಾಂಗ್ವೇಜು. ಅಷ್ಟೊಂದೇನು ಯೂಸ್ ಮಾಡಿಲ್ಲ, ಚೂರು ಯೂಸ್ ಮಾಡವ್ರೆ. ಮತ್ತು ಇದರಲ್ಲಿ ಟೆಕ್ನಾಲಜಿನ ಬಳಸ್ಕೊಂಡು ಹೆಂಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಒಂದು ರೀತಿಲಿ ಚೆನ್ನಾಗಿ ಹೇಳವ್ರೆ. ಸೊ ಟೆಕ್ನಾಲಜಿ ಮತ್ತು ಈಗ ಹೋಮ ಅದನ್ನು ಮಾಡಿಬಿಟ್ಟು ಹೆಂಗೆ ಓಡಿಸ್ಬೋದು ದೆವ್ವನ ಅಂತ ಪ್ರಾಪರಾಗಿ ಹೇಳವ್ರೆ. ಕಾಮಿಡಿ ಅಂತ ಬಂದರೆ ಇದರಲ್ಲಿ ಅಷ್ಟೊಂದೇನು ಕಾಮಿಡಿ ಇಲ್ಲ. ಓಕೆ ಬಟ್ ಫೈಟ್ನ ಸೇರಿದ ಟೈಮ್ಗೆ ತಂದಿದ್ದಾರೆ. ಸೊ ಅದೊಂದು ಓಕೆ ಇದರಲ್ಲಿ. ಆದರೆ ಇದರಲ್ಲಿ ಮೇಯ್ನ್ ಅಂತಂದರೆ ಟೆಕ್ನಾಲಜಿನ ಬಳಸ್ಕೊಂಡು ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕನ್ನೋದೇ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಇದರಲ್ಲಿ. ಮತ್ತು ಇದರಲ್ಲಿ ನೆಗೆಟಿವ್ ಅಂತ ಬಂದರೆ ನೆಗೆಟಿವ್ ಅಷ್ಟೊಂದೇನಿಲ್ಲ. ಸ್ವಲ್ಪ ಹುಡುಗಿ ಕೈಲಿ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿಸ್ಬೋದಾಗಿತ್ತು ಇನ್ನೂ ಅಂತ. ಮತ್ತು ಫಸ್ಟ್ ಹಾಫಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಸೆಕೆಂಡ್ ಹಾಫಲ್ಲಿ ಮಾತ್ರ ಫುಲ್ ಕ್ಯೂರಿಯಾಸಿಟಿ ಇರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ. ಅದು ಬಿಟ್ಟರೆ ಇನ್ನೆಲ್ಲ ಓಕೆ ಮೂವಿದು. ಪಾರ್ಟ್ 1ಗೂ ಮತ್ತು ಇದಕ್ಕೆ ಏನಾದರೂ ರಿಲೇಟೆಡ್ ಇದೆಯಾ ಅಂತ ಕೇಳಿದ್ರೆ ಪಾರ್ಟ್ 1ಗೂ ಇದಕ್ಕೇನು ಸಂಬಂಧನೇ ಇಲ್ಲ. ಪಾರ್ಟ್ 1 ನೋಡ್ದೇ ನೀವು ಇದನ್ನು ನೋಡಿಬಿಟ್ಟು ಅರ್ಥ ಮಾಡ್ಕೊಂಬಿಡ್ಬೋದು ಮೂವಿ. ಹಂಗೆ ಫುಲ್ ಅದಕ್ಕಿದಕ್ಕೂ. ಮತ್ತು ಪಾತ್ರಕ್ಕೆ ಅಂತ ಬಂದರೆ ಎಲ್ಲರೂ ಆ ಸಿಚುವೇಶನ್ಗೆ ತಕ್ಕನಂಗೆ ಚೆನ್ನಾಗಿ ಮಾಡಿದ್ದಾರೆ. ಪ್ರಿಯಾಂಕಾ ಅವ್ರ ಬಗ್ಗೆ ಬಂದರೆ ಸ್ವಲ್ಪ ಅದರಲ್ಲಿ ಅವರೇ ಮೇಯ್ನ್ ಅಂತ ಹೇಳ್ಬೋದು, ಯೂನಿಕ್ಕಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹೋಗ್ಬಿಟ್ಟು ನೋಡಿ ಮೂವಿನ. ಫುಲ್ ಫ್ಯಾಮಿಲಿನೇ ಹೋಗ್ಬಿಟ್ಟು ನೋಡೋ ಅಂಥ ಮೂವಿ ಇದು. ಚೆನ್ನಾಗಿದೆ. ಥ್ಯಾಂಕ್ ಯು.